ನಮಸ್ಕಾರ. ನಾನು ಕೆ.ವಿ. ಶ್ರೀಧರ್ ಅಂತ, ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥವನು. ಕಳೆದ 5 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಮೊನ್ನೆ ನಡೆದಂಥ ಒಂದು ಸಣ್ಣ ಘಟನೆ ಇದೆ. ಏಕಾಏಕಿ ನಮ್ಮ ಅಧ್ಯಕ್ಷರು ಒಬ್ಬರೇ ಇದ್ದ ಸಂದರ್ಭದಲ್ಲಿ 1-3 ಜನ ಡೈರೆಕ್ಟ್ರು ಮತ್ತು ಅವರು ಒಂದಷ್ಟು ಜನ ಬಂದು ಒಂದಷ್ಟು ಫಾಲ್ಸ್ ಅಲಿಗೇಷನ್ಗಳನ್ನ ಮಾಡೋದ್ರ ಮುಖಾಂತರ ಸಂಘದ ಗೌರವ, ಸಮುದಾಯದ ಗೌರವವನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿರೋಂಥ ವಿಚಾರವಾಗಿ ತಮ್ಮ ಮುಂದೆ ಮಾತಾಡ್ತಾ ಇರುವಂಥದ್ದು. ಅವರು ಆಯ್ಕೆಯಾಗಿದ್ದಾರೆ ಜನರಿಂದ. ಅವ್ರಿಗೆ ಎಲ್ಲ ವಿಚಾರಗಳನ್ನು ಮಾತಾಡೋಕ್ಕೆ ಹಕ್ಕಿದೆ, ಆದರೆ ಅದಕ್ಕೆ ಆದ ವೇದಿಕೆಗಳಿದೆ. ಅಲ್ಲಿ ಅವರು ಮಾತಾಡಿ ತಮ್ಮ ರೆಕಾರ್ಡ್ಗಳನ್ನ ರೆಕಾರ್ಡ್ ಮಾಡಿಸಿ ನಂತರ ಅವರು ಈಚೆ ಬಂದು ಮಾತಾಡಬೇಕಾಗಿತ್ತು. ಅಲ್ಲಿ ಯಾವುದೇ ಮಾಡ್ದೇನೆ ಏಕಾಏಕಿ ಒಂದು ಚುನಾವಣೆ ಗಿಮಿಕ್ ಅನ್ಬೋದು, ಅಥವಾ ಏನೋ ಒಂದು ಇದ್ರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಲೀಡರ್ ಆಗ್ಬೋದು ಅನ್ನೋ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಮತ್ತು ನಿರ್ದೇಶಕಗಳ ಬಗ್ಗೆ ಭಾಳ ಹಗುರವಾಗಿ ಕೇವಲವಾಗಿ ಮಾತಾಡಿರೋದು ಭಾಳ ನೋವಾಗಿದೆ. ಅವ್ರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಇನ್ಮುಂದೆನಾರ ಆ ಥರ ಅಸಂವಿಧಾನಿಕ ಪದಗಳನ್ನ ಉಪಯೋಗಿಸ್ದಂಗೆ ಆಗಲಿ ಅಂತ ಮೊದಲು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ, ಅವರೊಂದಷ್ಟು ಒಳ್ಳೆ ಕೆಲಸನೂ ಮಾಡಿಬಿಟ್ಟು ಹೋದ್ರು. ಅಲಿಗೇಷನ್ಗಳು ಮಾಡಿ, ಅಲಿಗೇಷನ್ ಏನಪ್ಪ ಅಂದರೆ 1,96,00,000 ಸಸ್ಪೆಂಡ್ ಮಾಡಿದ್ರು ಅಂತ. ಆ 1,96,00,000 ಪೇಮೆಂಟ್ ಕೊಟ್ಟವರು ಅವ್ರಿಗೆ ಅಲಿಗೇಷನ್ ಮಾಡಿದವರು ಅವ್ರ ಪಕ್ಕದಲ್ಲಿದ್ದ ಕೋನಪ್ಪ ರೆಡ್ಡಿ ಅವರೇ. ಆಮೇಲೆ ಇದೇ ಕೋನಪ್ಪ ರೆಡ್ಡಿನ ಸಸ್ಪೆಂಡ್ ಮಾಡಿ ಯಾಕೆ ಅಂತ ಕೇಳ್ತಾರೆ. ಈ ಕೋನಪ್ಪ ರೆಡ್ಡಿನ 2024 ಸಸ್ಪೆಂಡ್ ಮಾಡಿದ್ದು ಇದೇ ಉಮಾಪತಿನೇ. ಹಾಗಾಗಿ ಈ 1,94,00,000 ಬೀಜಿ ನಕಲು ಬೀಜಿ ಕೊಟ್ಟಿದ್ದಾರೆ, ಅವ್ರಿಗೆ ತಿರ್ಗಾ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮತ್ತೆ ಕೆಲಸ ಕೊಟ್ಟಿರೋದು ಇದೇ ಕೋನಪ್ಪ ರೆಡ್ಡಿ. ಅವ್ರಿಗೆ ಅಗ್ರಿಮೆಂಟ್ನ ಸೈನ್ ಮಾಡಿ ಕೊಟ್ಟಿರ್ತಾರೆ ಪಕ್ಕದಲ್ಲಿರೋರ್ಗೆ. ಹೀಗಾಗಿ ಅನೇಕ ಅಲಿಗೇಷನ್ಗಳು ಎಲ್ಲ ದಾಖಲಾತಿ ಸಮೇತ ನಾನು ರುಜುವಾತ್ ಮಾಡಬಲ್ಲೆ, ಎಲ್ಲ ಫಾಲ್ಸ್ ಅಲಿಗೇಷನು ಪಕ್ಕದಲ್ಲಿ ಅಂತ ಹೇಳಿ ನಾನು ಆಗಲೇ ಅಲ್ಲಿ ಹೇಳಿದೆ. ಕಂಕ್ಲಲ್ಲಿ ಕೊಡ ಮಾಡಿಕೊಂಡು ಊರೆಲ್ಲ ಸುತ್ತರು ಅಂತ. ಇವ್ರಿಗೆ ಅವ್ರು ಮಾಡೋರು ಅಲಿಗೇಷನು, ಅವ್ರಿಗೆ ಇವ್ರು ಅಲಿಗೇಷನ್ ಮಾಡೋರೆ. ಇಬ್ಬರು ಒಬ್ರಿಗೊಬ್ರು ಮಾಡ್ಕೊಂಡು ಈಗ ಇಬ್ಬರು ಒಂದಾಗೋರೆ. ಕಾರಣ ಏನಪ್ಪ ಅಂದರೆ, ಈಗ ಈ ತಿಂಗಳು ಏನು ಅವರು 7/4/2020 ಅವಿಶ್ವಾಸ ಮಂಡಿಸಿದ್ರು, ಅದು ಫೇಲ್ ಆಯಿತು. ಆ ಫೇಲ್ ಆದಾಗ ಡಿಪ್ರೆಸ್ ಒಳಗಾಗಿ ಅವರು ಈ ಥರ ಮಾತಾಡಿದ್ದಾರೆ. ನಮ್ಮ ಮೇಲೆ ಅವರು ನಮ್ಮ ನಿರ್ದೇಶಕಗಳ ಗೌರವ ಇದೆ, ಆದರೆ ಅವರ ಗೌರವವನ್ನು ಕಾಪಾಡ್ಕೋಬೇಕು. ಆ ಲಘುವಾದ ಮಾತುಗಳನ್ನ ಬಿಡಬೇಕು. ಆಮೇಲೆ ಒಂದು 3 ಕೋಟಿ ಆಸ್ತಿ ನಾವು ಒಕ್ಕಲಿಗರ ಸಂಘಕ್ಕೆ ಕೊಟ್ಟಿದ್ದು, ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಅಂತ ಅವತ್ತು ಇದೇ ತಟ್ಟು ಕೇಳಿದ್ದಾರೆ. ನಾನು ಇದೇ ತಟ್ಟಿಗೆ ಕೇಳ್ತಾ ಇದ್ದೀನಿ, ಈ ರಾಜ್ಯದ ಜನರ ಪರವಾಗಿ, ಈ ನಾಡ ಸಮುದಾಯದ ಪರವಾಗಿ, ಆ 3 ಕೋಟಿ ಆಸ್ತಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಎಲ್ಲಿ ಕೊಟ್ಟಿದ್ರಿ ತಾವು ದಯಮಾಡಿ ಕೊಡಬೇಕು, ದಾಖಲಾತಿಗಳನ್ನ ಕೊಡಬೇಕು. ಆ ಮುಖಾಂತರ ಇಲ್ಲಿ ನಿರ್ದೇಶಕಗಳಿಗೆ ಒಂದು ಎಚ್ಚರಿಕೆ ಕೊಟ್ಟು ಅವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಉಮಾಪತಿ 3 ಕೋಟಿ ಕೊಟ್ಟವನೇ ಇರೋದನ್ನ ನೀವು ರುಜುವಾತ್ ಮಾಡಬೇಕು ಉಮಾಪತಿಯವರೇ. ಹಾಗೇನೆ ಏನು ಅನ್ನೋ ಊಟದ ವಿಚಾರವಾಗಿ ತಾವೇನು ಹೇಳಿದ್ರಿ, ಊಟದ ವಿಚಾರವಾಗಿ ನಾನು ಈಗ ನಮ್ಮ ಸಂಸ್ಥೆಯ ಪ್ರೊಸೀಡಿಂಗ್ ಕಳಿಸ್ತಾ ಇದ್ದೀನಿ. ಒಂದು ದಿನಕ್ಕೆ 2,900 ರೂಪಾಯಿ ಊಟಕ್ಕೆ ಖರ್ಚಾಗಿದೆ. ನಾನು ಆಗಲೂ ಹೇಳಿದ್ದೀನಿ, ಭಾಳಷ್ಟು ವಿಚಾರಗಳನ್ನ ಮೇಲೆ ಸವಿಸ್ತಾರವಾಗಿ ಹೇಳಿದ್ದೀನಿ. ನಾನು ಒಕ್ಕಲಿಗರ ಸಂಘ ಡೈರೆಕ್ಟರ್ ಆಗಿ ಬಂದ ಮೇಲೆ ಸಣ್ಣ ಪುಟ್ಟ ನನ್ನ ಲೋಪದೋಷ ಆಗಿರ್ಬೋದು, ಆಡಳಿತ ಮಾಡಬೇಕಾಗ್ತದೆ. ಅಂಥದ್ದೇನಾರು ಆಗಿದ್ರೆ ತಾವು ಗಮನಕ್ಕೆ ತಗೊಬನ್ನಿ, ತಿದ್ಕೋತೀವಿ, ಸರ್ ಮಾಡ್ಕೊ ಹೋಯ್ತೀವಿ. ಅದನ್ನು ಬಿಟ್ಟು ಸಮುದಾಯದ ಗೌರವವನ್ನು, ಘನತೆಯನ್ನು ತರೋದ್ರ ಮುಖಾಂತರ ಬೇರೆ ಸಮುದಾಯದ ಮುಂದೆ ನಮ್ಮನ್ನು ತಲೆ ತಗ್ಸ್ಕೊಂಡು ಮಾಡಬೇಡಿ. ಏನೇ ಇದ್ರು ಬನ್ನಿ, ಮುಕ್ತ ನಾಳೆನೂ ಬನ್ನಿ ಕೂತ್ಕೊಳ್ಳಿ. ನಂದೇನೋ ತಪ್ಪಾಗಿದ್ರೆ ಹೇಳಿ, ತಿದ್ಕೋತೀನಿ. ಹಂಗೂ ದೊಡ್ಡ ತಪ್ಪು ಮಾಡಿದಿನ ನಾನು ರಾಜೀನಾಮೆ ಕೊಟ್ಬಿಟ್ಟು ಹೋಯ್ತೀನಿ. ಶಾಶ್ವತ ಅಲ್ಲ, ನಾನು ಮುಂದೆ ಚುನಾವಣೆಗೂ ನಿಲ್ಲಲ್ಲ ಅಂತ ಅಲ್ಲೇ 1.5 ವರ್ಷದಿಂದ ಹೇಳಿದ್ದೀನಿ. ಹಾಗಾಗಿ ನಾನು ರಾಜೀನಾಮೆನ ಹಿಂದೆ 3 ತಿಂಗಳಿಂದನೇ ಕೊಟ್ಟಿದ್ದೀನಿ. ಆದರೆ ಬೇಡ ಅಂತ ಇಟ್ಕೊಂಡಿದ್ದಾರೆ, ಕೊಡಬೇಡಿ ಶ್ರೀಧರ್ ಅಂತ. ಈಗಲೂ ಅವ್ರಿಗೆ ಹೇಳ್ತಾ ಇದ್ದೀನಿ, ನನ್ನಂಥ ದೊಡ್ಡ ತಪ್ಪಿದ್ರೆ ಬನ್ನಿ ಕೂತ್ಕೊಳ್ಳಿ. ನನ್ನ ತಪ್ಪಿದೆ ಶ್ರೀಧರ್ ಅಂದರೆ ನಾನು ರಾಜೀನಾಮೆ ಕೊಟ್ಬಿಟ್ಟು ಮುಕ್ತವಾಗಿ ಹೋಗೋಕ್ಕೆ ನಾನು ಸಿದ್ಧನಿದ್ದೀನಿ. ದಯವಿಟ್ಟು ಬನ್ನಿ, ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಾನು ಒಕ್ಕಲಿಗರ ಸಂಘ ಡೈರೆಕ್ಟರಾಗಿ 4 ವರ್ಷಕ್ಕೆ ನನ್ನ ಸಾಧನೆ 28,08,00,000 ರೂಪಾಯಿ ನಾನು ಈ ಸಂಘಕ್ಕೆ ದುಡ್ಡು ಉಳಿತಾಯ ಮಾಡಿದ್ದೀನಿ. ಅದು ವಿತ್ ರೆಕಾರ್ಡ್. ನನಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೋಸ್ಕರ ಅವತ್ತಿನ EC ಮಾತಾಡ್ತಾರೆ. ತಮ್ಗೆ EC ಕಾಪಿನೂ ಕೊಡ್ತೀನಿ. ನಾನು ಮಾತಾಡಿ ಹೇಳ್ತಾರೆ, ನಾನು ಯಾರು ಶ್ರೀ ಜೈಮುತ್ತೂರವರು, ಶ್ರೀ ಪ್ರಕಾಶ್ ಅವ್ರು ಮಾತಾಡಿ ಕೆ.ವಿ. ಶ್ರೀಧರ್ ಅವರಿಗೆ ಸನ್ಮಾನ ಮಾಡಬೇಕು. ಯಾವ EC ಇದು? 28/7/2025 EC. ತದನಂತರ ರಾಘವೇಂದ್ರ ಮಾತಾಡಿ ಈ ವಿಚಾರ ಕೆ.ವಿ. ಶ್ರೀಧರ್ ಅವರಿಗೆ ಧ್ವನಿಗೂಡಿಸಿ ಜೈಮುತ್ತೂರವರು ಹೋರಾಟವನ್ನು ಮಾಡಿದರೆ ಅವ್ರಿಗೂ ಸಹ ಸನ್ಮಾನ ಅನ್ನೋದ್ರ ಜೊತೆ ಸಪೋರ್ಟ್ ಮಾಡಿದ್ರು, ಸನ್ಮಾನ ಮಾಡಿದ್ದಾರೆ. ನಾನು ಹೇಳ್ತೀನಿ ನೋಡಿ, ರಾಘವೇಂದ್ರ ಅವ್ರು ಮಾತಾಡ್ತಾರೆ ಹೇಳ್ತಾರೆ, ಕೆ.ವಿ. ಶ್ರೀಧರ್ ಅವರು ಸುಮಾರು 8 ಕಾಮಗಾರಿಗಳನ್ನು 20% ಲೆಸ್ಗೆ ಜವಾಬ್ದಾರಿಯನ್ನು ತಗೊಂಡು ಚಾಲೆಂಜನ್ನು ಗೆದ್ದರು. ಅವರಿಂದ ಸಂಸ್ಥೆಗೆ 30 ಕೋಟಿ ದುಡ್ಡು ಉಳಿತು ಅಂತ ರಾಘವೇಂದ್ರ ಅವರು ಮಾತಾಡಿ. ನಾನು ಹೇಳ್ತಾರೆ ರೆಕಾರ್ಡ್ ಆನ್ ರೆಕಾರ್ಡ್. ಸೊ ಇದು ಸಂಕ್ಷಿಪ್ತವಾಗಿ ತಮಗೆಲ್ಲ ಕೊಟ್ಟಿದ್ದೀನಿ. 2023-24 207 ಕೋಟಿಗೆ ಟೆಂಡರ್ ಕಾಲ್ ಮಾಡ್ತಾರೆ. ತದನಂತರ ನಾನು ದಿವ್ಯ ಸ್ವಾಮಿ, ನಮ್ಮ ಪೂಜ್ಯ ಸ್ವಾಮೀಜಿಯವರ ಏನು ಮಾರ್ಗದರ್ಶನದಲ್ಲಿ ಅವರು 20% ಲೆಸ್ ಕರಿಬೇಕು SR ಅಂತಾರೆ. ಆ ಮುಖಾಂತರ 2/4/2025 ದೊಡ್ಡ ಹೋರಾಟ ಮಾಡಿ 20% ಲೆಸ್ ಕರೀಲೇಬೇಕು ಅಂತ ಹೋರಾಟ ಮಾಡ್ತೀನಿ. 20% ಲೆಸ್ 2,07,00,000 ಇದ್ದದ್ದು 173 ಕೋಟಿಗೆ ಅದು ಟೆಂಡರ್ ಫ್ಲೋಟ್ ಆಗುತ್ತೆ. 173 ಕೋಟಿ ಟೆಂಡರ್ ಫ್ಲೋಟ್ ಮಾಡಿದಾಗ ಒಟ್ಟು 8 ಕಾಮಗಾರಿಗಳಿದು. ಆವಾಗ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, 173 ಬದಲು 224 ಕೋಟಿಗೆ ಟೆಂಡರ್ ಆಗ್ತಾನೆ ಅವನು. ನಾನು ತಿರ್ಗಾ ಗಲಾಟೆ ಮಾಡ್ತೀನಿ. ಯಾವಾಗ 3/6/2025 ಇಲ್ಲ ಸ್ವಾಮೀಜಿ
ನಾನು ಕಾಂಟ್ರಾಕ್ಟರ್ನ ಕರ್ಕೊಬರ್ತೀನಿ, 20% ಲೆಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ತಗೊಂಡಾಗ ಅವತ್ತು EC ಮೀಟಿಂಗಲ್ಲಿ ಆಗುತ್ತೆ. ಅವತ್ತು ನಿರ್ಣಯ ಸಂಘ ನಿರ್ದೇಶಕರು KV ಶ್ರೀಧರ್ 30 ದಿನದೊಳಗಾಗಿ 8 ಕಾಮಗಾರಿಗಳಿಗೆ ಅರ್ಹ ಗುತ್ತಿಗೆದಾರರು ನೇಮಕ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿಸದಿದ್ದಲ್ಲಿ ವಿಫಲವಾದರೆ ಈ ಬಗ್ಗೆ ಸಂಘದ ಅಧ್ಯಕ್ಷರು ತೆಗೆದುಕೊಳ್ಳುವ ತೀರ್ಮಾನವೇ KV ಶ್ರೀಧರ್ ಬದ್ಧರಾಗಿರಬೇಕು. ಅಂದರೆ ನಾನೇನಾದ್ರು ಬಂದಿಲ್ಲ ಅಂದಿದ್ರೆ ಅವತ್ತು 224 ಕೋಟಿಗೆ ಟೆಂಡರ್ ಕೊಡ್ಬೋದು ಅನ್ನೋದನ್ನ ಒಂದು ರೆಕಾರ್ಡ್ ಮಾಡಿಬಿಡ್ತಾರೆ. ನಾನು ಅವತ್ತು ಚಾಲೆಂಜ್ ಒಪ್ಕೊತೀನಿ, ಆಯಿತು ಸಮಯ ನಾನು ಕರ್ಕೊಬರ್ತೀನಿ ಅಂತ ಕರ್ಕೊಬಂದು ಕಾಂಟ್ರಾಕ್ಟ್ ಎಲಿಜಿಬಲ್ ಕಾಂಟ್ರಾಕ್ಟರ್ ಕರ್ಕೊಬಂದು ಇಲ್ಲಿ ಜವಾಬ್ದಾರಿಯನ್ನು ಕೊಡಿಸ್ತೀನಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು, ಇಲ್ಲ ಅಳುಬ್ರಿಗೆ ಕೊಡ್ಬೇಕು ನಾವು ಅಂತ ಅಳುಬ್ರು ನೆಗೋಸಿಯೇಷನ್ ಕರೀತಾರೆ. ನಾ ಕರ್ಕೊಬಂದವ್ರನ್ನ ಅಳುಬ್ರು ಇಬ್ಬರು ಕರ್ಕೊಬರ್ತಾರೆ. ಆ ಹಳೆ ಕಾಂಟ್ರಾಕ್ಟ್ದಾರು ಯಾರು 224 ಕೋಟಿಗೆ ಟೆಂಡರ್ನ ನಾನು ಮಾಡ್ತೀನಿ ಅಂತ ಟೆಂಡರ್ ಹಾಕಿರ್ತಾನೋ ಅವನು ಎಷ್ಟು ಬರ್ತಾನೆ ಅಂತ ಕೇಳಿದ್ರೆ 184 ಕೋಟಿಗೆ ಬರ್ತಾನೆ. ಎಷ್ಟು ಹೇಳಿ, 224 ಟೆಂಡರ್. ಅದೇ ನಾ ಕರ್ಕ ಬಂದ ಗುತ್ತಿಗೆದಾರರಿಗೆ ಇವರು ಕೊಡಲ್ಲ. ಇಲ್ಲ ನಾವು ಟೆಂಡರ್ ಪ್ರಕರಣ ಮಾಡಬೇಕು, ಅವ್ನು ಇನ್ನೊಂದ್ಸತಿ ನೆಗೋಸಿಯೇಷನ್ ಮಾಡ್ತೀನಿ ಅಂತ. ನಾನು ಸಂತೋಷಪ್ಪ, ಸಂಘಕ್ಕೆ ದುಡ್ಡು ಉಳಿದ್ರೆ ನನ್ನ ಕಡೆ ಕೊಡಿ ಅಂತ ಹೇಳಲ್ಲ, ಯಾರಿಗಾರ ಕೊಟ್ಕೊಳ್ಳಿ, ದುಡ್ಡು ಉಳಿಬೇಕು ಅಂತ. ಆಗ ಏನು ಮಾಡ್ತಾರೆ ಅವರು, ಹಳೆ ಕಾಂಟ್ರಾಕ್ಟರ್ನ ಕರೆಸ್ತಾರೆ. ನೋಡಪ್ಪ ಅವರು 20% ಶ್ರೀಧರ್ ಕರ್ಕ ಬಂದವರು ಇಲ್ಲ ಅವ್ರು ಕೊಟ್ಬಿಡ್ತೀನಿ. ಅವ್ರು ಅಂತಾರೆ ನಾನು 10 ಕಮ್ಮಿ ಮಾಡ್ತೀನಿ, ಟೆಂಡರ್ ಹಾಕ್ಬೇಕಾದ್ರೆ ಹಾಕ್ಕೊಂಡಿಲ್ಲ, ವರ್ಕ್ ಆರ್ಡ್ರ್ ಬರ್ಬೇಕಾದ್ರೆ ಹಾಕ್ಕೊಂಡಿಲ್ಲ. ಇದು ಅವತ್ತು ಇದ್ದದ್ದು ಇದೇ ಕೋನಪ್ರತಿ ಅವರು. ಅವತ್ತು ನಾನು ಅದಕ್ಕೆ ನಾನು 28 ಕೋಟಿ 8 ಲಕ್ಷ ರೂಪಾಯಿನ ಈ ಸಂಘಕ್ಕೆ ದುಡ್ಡು ಉಳಿಸಿದ್ರಿ ಹೆಮ್ಮೆ ಇದೆ. ಸಣ್ಣ ತಪ್ಪ ದೋಷ ಆಗಿದ್ದರೆ ಅದು ಕ್ಷಮೆ ಬನ್ನಿ ಹೇಳಿ ಸರ್ ಮಾಡ್ಕೊಳ್ಳೋಣ. ಆದರೆ 28 ಕೋಟಿ ಉಳಿಸಿದ್ದೀನಿ ನಾನು ಈ ಸಮಾಜದಲ್ಲಿ ಹೇಳೋದು ಇಷ್ಟೇ, ನೆಗೆಟಿವ್ ಥಾಟ್ಸ್ಗಳನ್ನ ಬೇಗ ಶೇರ್ ಮಾಡ್ತೀರಿ. ಆಮೇಲೆ ನೆಗೆಟಿವ್ ಥಾಟ್ಗಳು ಜನರು ಹೇಳ್ತಾರೆ. ಆದರೆ ಶ್ರೀಧರ್ ಒಳ್ಳೆ ಕೆಲಸ ಮಾಡ್ದ, ಉಮಾಪತಿ ಒಳ್ಳೆ ಕೆಲಸ ಮಾಡ್ದ, ಇವ್ರು ಒಳ್ಳೆ ಕೆಲಸ ಮಾಡ್ದ ಅನ್ನೋದನ್ನ ಹೇಳೋದನ್ನ ದೊಡ್ಡತನ ನಮ್ಮಲ್ಲಿ ಕಮ್ಮಿ ಆಗಿದೆ. ಆ ಒಳ್ಳೇದು ಹೇಳಿದ್ನೂ ಜನ ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ. ಇಂಥವು ಏನಂದರೆ ಇವತ್ತಿನ ಜೀವನದಲ್ಲಿ ಚಪ್ಪಾಳೆ ಮನುಷ್ಯನಿಗೆ ಎಷ್ಟು ಉತ್ಸಾಹವನ್ನು ತಂತವ ಕೆಲಸ ಮಾಡೋಕ್ಕೆ. ಹಾಗೇನೆ ನೀವು ಒಳ್ಳೆಯ ಒಂದು ಕಾಮೆಂಟ್ ನನಗೊಂದು ಹೇಳಿದ್ರೆ ನಾನು ಇನ್ನಷ್ಟು ಕೆಲಸ ಮಾಡಬೇಕು ಮಾಡ್ಬೋದು ಅನ್ನೋದು ಒಂದು ಇದರಿಂದ ಇವತ್ತು ನಿಮ್ಮ ಮುಂದೆ ಈ 28 ಕೋಟಿ ಆನ್ ರೆಕಾರ್ಡ್, ಇದೆಲ್ಲ ರೆಕಾರ್ಡ್ ಪ್ರೊಸೀಡಿಂಗ್ ಆಗಿರೋದು. ಅವತ್ತು ಎಲ್ಲರೂ ಇದ್ರು, 35 ಜನ ಇದ್ದು ಪ್ರೊಸೀಡಿಂಗ್ ಆಗಿರೋ ಕಾಪೀಸ್ ಎಲ್ಲ ಇದೆ. ಯಾವಾಗ ಏನೇನು ನಡೀತು, ನಾನು ವಹಿಸ್ಕೊಂಡಿರೋದು ಜವಾಬ್ದಾರಿ ನೋಡಿ, ಶ್ರೀಧರ್ ವಹಿಸ್ಕೊಂಡಿರೋದು, ಆಮೇಲೆ ನಂಗೆ ಸನ್ಮಾನ ಮಾಡಬೇಕು ಅಂತ ಇರೋದು. ನಾನು ನೋಡಿ ಇಲ್ಲಿ ಏನೇನು ರೆಕಾರ್ಡ್ಸ್ ನಾನು ಏನು ಮಾತಾಡಿದೆ ಅವತ್ತು ಸ್ವಾಮೀಜಿಯವರು ಹೇಳೋರೆ ಆಗಲ್ಲ 20% ಲೆಸ್ ಮಾಡಬೇಕು ಅಂತ ಆಗಿರೋದು ಎಲ್ಲ ರೆಕಾರ್ಡ್ ಇದೆ. ಸರ್, ನೇಮಕಾತಿ ಪ್ರಕ್ರಿಯೆಯಲ್ಲಿ ನೇಮಕಾತಿಲಿ ಅಕ್ರಮ ಆಗಿದ್ದರೆ EC ಕರೆದಿದ್ವಲ್ಲ, ವಸತಿನೂ ಕರೆದಿತ್ತು, ಅವ್ರಿಗೆ ಮುಕ್ತವಾಗಿ ಬರ್ಬೋದು. ಬೈಲಾ ಏನು ಹೇಳ್ತದೆ, ಇಲ್ಲಿ ಬೈಲಾ ಕೊಡಪ್ಪ, ಇಲ್ಲಿ ಬೈಲಾದೇನು ಹೇಳ್ತದೆ, ಏನಾರ ಸಂಘದಲ್ಲಿ ಅಕ್ರಮವಾಗಿದ್ದರೆ ಅಥವಾ ಏನಾರ ತಪ್ಪಾಗಿದ್ದರೆ ಒಂದು 12 ಜನ ಕಾರ್ಯಕಾರಿ ಸಮಿತಿಯವರು ಸಭೆ ಕರಿಬೋದು. 30 ಜನ ಕರಿಬೇಕು ಅಥವಾ ಸೆಕ್ರೆಟರಿನೇ ಕರಿಬೇಕು ಅಂತೇನಿಲ್ಲ. ಇವರು ಅವಿಶ್ವಾಸಕ್ಕೆ ಮಾತ್ರ 12 ಜನ ಕರ್ಕೊತಾರ. ಇಂಥ ಕೆಲಸಕ್ಕೆ ಕರೀರಿ. ನಾವು ತಪ್ಪು ಮಾಡಿದ್ದೀವ, ನೀವು 12 ಜನ ಕರೆದು ಮೀಟಿಂಗ್ ಮಾಡಿ, ಸಭೆ ಕರೀರಿ. ತಪ್ಪು ಮಾಡಿದಿರಿ ನೀವು ವಜಾ ಮಾಡಿ ಕೇಳ್ಬೋದು, ಅವ್ರಿಗೆ ಹಕ್ಕದೆ, ಸಭೆ ಕರೆಯೋ ಹಕ್ಕು ಅದೇ ಬೈಲಾ ಪ್ರಕಾರ. ಮತ್ತು ECಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡೋ ಹಕ್ಕು ಇದೆ. ಅದೇ ದಾರಿ ಜನ ಆಯ್ಕೆ ಮಾಡಿರೋದು ಸಂವಿಧಾನದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡುವಂಥ, ಇಲ್ಲಿ ನಮ್ಗೆ ಆಯ್ಕೆ ಮಾಡೋದು ಕಾರ್ಯಕಾರಿ ಸಮಿತಿ ಕೂತ್ಕೊಂಡು ಮಾತಾಡುವಂಥ. ಬಂದು ಮಾತಾಡ್ಬೋಯ್ತಾರ್ರಿ ಈ ವಿಚಾರನ. ಯಾಕೆ ಈ ಥರ ರಂಪ ಮಾಡಿದ್ರಿ, ನಮಗೆ ನೀವೇ ಎಲ್ಲ ದಾಖಲಾತಿ ಕೊಟ್ರಿ. ದಯಮಾಡಿ ಇನ್ನಾದ್ರೂ ಈ ಅಸಂವಿಧಾನಿಕ ಪದಗಳನ್ನ ಬಿಟ್ಬಿಟ್ಟು ಬನ್ನಿ, ಮುಕ್ತವಾಗಿ ಮಾತಾಡೋಣ, ಚರ್ಚೆ ಮಾಡೋಣ, ತಪ್ಪುಗಳಾಗಿರೋ ಸರ್ ಮಾಡೋಣ. ನಿಮ್ಮ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ಅದು ನೀವು ಸರ್ ಮಾಡ್ಕೊಳ್ಳಿ. ಈಗ ತುಂಬ ಚಿಕ್ಕದಾಗಿ ಈಗ ಸಂಘದ ಹೊರಗಿನ